ಬೇಕೇ ಬೇಕು 50 ಲಕ್ಷ ಪರಿಹಾರ ಬೇಕೇ ಬೇಕು 50 ಲಕ್ಷ ಪರಿಹಾರ ಬೇಕೇ ಬೇಕು ರೈತರ ಸಾವಿಗೆ ಕಾರಣವಾದ ಅರಣ್ಯ ಇಲಾಖೆಗೆ ಪ್ರಾಣ ಬಿಟ್ಟು 3 ಗಂಟೆ ಆದರೂ ಸ್ಥಳಕ್ಕಾಗಮಿಸಿದ ಜಿಲ್ಲಾಧಿಕಾರಿಗಳಿಗೆ ಬೇಕೇ ಬೇಕು ಬೇಕೇ ಬೇಕು ಭ್ರಷ್ಟ ಅರಣ್ಯ ಇಲಾಖೆಗೆ ರೈತರ ಅಮಾಯಕರ ಸಾವಿಗೆ ಕಾರಣವಾದ ತಾಲೂಕು ಆಡಳಿತಕ್ಕೆ ಬೇಕೇ ಬೇಕು ರಸ್ತೆಯಲ್ಲಿ ಅಮಾಯಕವಾಗಿ ಹೆಣ ಬೀಳಿಸುತ್ತಿರುವ ಅರಣ್ಯ ಇಲಾಖೆಗೆ ಬೇಕೇ ಬೇಕು ಬಂದು 1 ಗಂಟೆ ಆಗಿದೆ ಎಷ್ಟೊತ್ತಾಯ್ತ್ರಿ ಬಂದು ಅಮಾಯಕರಿಗೆ ರಸ್ತೆ ಬಿದ್ದಿದ್ದಾರಲ್ಲ ಯಾರ ನೋಡ್ಬೇಕು ಅವ್ರಿಗೆ ಪರಿಹಾರ ಒಂದ್ ಶಾಮಿಯಾನ ಹಾಕ ಯೋಗ್ಯತೆ ಇಲ್ಲ ನಿಮ್ಗೆ ಯಾರು ಇದು ಕಾರಣ ಇದಕ್ಕೆಲ್ಲ ನಿಮಗೆ ತಾಕತ್ತಿದ್ರೆ ನಿಮಗೆ ಪರಿಹಾರ ಕೊಡಕ್ ಯೋಗ್ಯತೆ ಇದ್ರೆ ಇಲ್ಲಿ ಬರ್ದಿಟ್ಟಿದೀವಲ್ಲ ಇದು ಓದ್ಕೊಬಿಟ್ಟು ಇದಾಗುತ್ತೆ ನನ್ನ ಕೈಲಿ ಅಂದ್ರೆ ಮಾತಾಡ್ಬೇಕು ಮಾತ್ರ ಅಮಾಯಕರು ಇದಾರೆ ರಸ್ತೆಯಲ್ಲಿ ಬಿದ್ದಿದ್ದಾರೆ ಕನಿಷ್ಠ ಸೌಜನ್ಯ ತೋರ್ಸ ಅಂತ ಒಂದು ಇಚ್ಛಾಶಕ್ತಿ ನಿಮ್ಗೆ ಯಾರಿಗೂ ಇಲ್ಲ ಅಲ್ವಾ ಯಾರಿವ್ರು ರೈತರು ದೇಶಕ್ಕೆ ಅನ್ನ ಬೆಳ್ಕೊಳ್ಳೋರು ಅವ್ರ ಜಮೀನಲ್ಲಿ ಕೆಲಸ ಮಾಡ್ತಾ ಹಿಂಗ್ ಬಿದ್ದಿದ್ದಾರಲ್ರಿ ಪಂಚಾಯತ್ವ ಮಾಡ್ಬೇಕ್ರಿ ಇದಕ್ಕೆ ನೀವು ಪ್ರತಿಭಟನೆ ಮಾಡ್ಬೇಕಾ ಈ ಸಾವಿಗೆ ಸತ್ತೋದ ಮೇಲೂ ಕನಿಕರ ಇಲ್ಲ ಸತ್ತೋದ ಮೇಲೂ ಎಂತ ಆಡಳಿತದಲ್ಲಿ ಇದೀವ್ರಿ ನಾವು ಹೊಟ್ಟೆಗೆ ಚಾಕಾಗುತ್ತೆ ನಮ್ಮನೆ ಮಕ್ಕಳು ಸತ್ತಗಲ್ಬೇಡ್ರಿ ಇದು ನಿಮ್ಮನೆ ಮಕ್ಕಳು ಸತ್ತಗಲ್ಬೇಡ್ರಿ ಇದು ಇದು ನ್ಯಾಯ ಕೇಳಿದ್ರೆ ಪ್ರಕರಣ ದಾಖಲಿಸ್ತಿರಲ್ಪೇ ನಿಮ್ ಯೋಗ್ಯತೆಗೆ ಏನ್ ಹೇಳಿದ್ರು ಸಾಲ ಸತ್ತೋದಾಗ್ಲೂ ಬರ್ಲಿಲ್ಲ ಅಂದ್ರೆ ನಾವೇನಿಲ್ಲೇನೋ ಗೊಂಬೆ ಕುಳಿಸ್ತಾ ಇದ್ವಾ ಬರ್ಬೇಕು 50 ಲಕ್ಷ ಪರಿಹಾರ ಏನು ಅಧಿಕಾರಿಗಳು ಸತ್ತೋದ ದೇಶಕ್ಕೆ ಅನ್ನ ಕೊಡೋಣ ಅವ್ರಕ್ಕಿಂತ ಶ್ರೇಷ್ಠ ಇವ್ರು ಅನ್ನ ಕೊಟ್ಟರೆ ಅವ್ರು ಕೆಲಸ ಮಾಡಕ್ಕಾಗೋದು 50 ಲಕ್ಷ ಪರಿಹಾರ ಘೋಷಣೆ ಆಗ್ಬೇಕು ಈ ಸಾವಿಗೆ ನ್ಯಾಯ ಸಿಕ್ಬೇಕು ಸರ್ ಇಲ್ಲಿಂದ ಹೇಳೋದಿಲ್ಲ ನೀವು ಕುತ್ಕೋಬೇಕು ನಮ್ ಜೊತೆ ನೀವು ಕುತ್ಕೊಂಡು ಇಡೀ ಆಡಳಿತ ಸರ್ಕಾರ ಬರ್ಬೇಕು ರೈತರು ಯಾರು ಕೂತ್ರೆ ಸರ್ಕಾರ ಯಾಕೆ ಬರಲ್ಲ ಬರ್ಬೇಕು ಸರ್ ನೀವು ಕೂರ್ಬೇಕು ಸರ್ ನಮ್ ಜೊತೆ ಕಳೆದ ಸಲನೂ ಇದೇ ಎಂಪಿ ಅವರು ಮಾತಾಡಬೇಕಾದ್ರೆ ಬೈಕೇರಿಯಲ್ಲಿ ಸಾವಾದಾಗ ಎಂಪಿ ಅವರು ನಾನು ಕಂಡವರಿಗೆ ಮಾತಾಡ್ತೀನಿ 1 ನಿಮಿಷ ಕಂಡವರಿಗೆ ಮಾತಾಡ್ತೀನಿ ಅಂತ ಹೇಳಿ ಫೋನ್ ಮಾಡಿದ್ರು ಎಲ್ಲರಿಗೂ ಕೇಳ್ಸಂಗೆ ಅಣ್ಣ 1 ನಿಮಿಷ ಬೈಕೇರಿಯಿಂದ ಫೋನ್ ಮಾಡಿದ್ರು ಕಂಡ್ರೆಯವರು 2 ದಿವಸದಲ್ಲಿ ಬರ್ತಾರಂತೆ ಅವ್ರಿಗೆ ಅವತ್ತು ಇದೇ ಸೇಮ್ ಕಾರಣ ಅಣ್ಣ ಆರೋಗ್ಯ ಸಮಸ್ಯೆ ಇದೆಯಂತೆ ಸಂಘಟನೆ ಎಲ್ಲರೂ ಅಲ್ಲಿಗೆ ಸಂಬಂಧಪಟ್ಟವ್ರು ಎಲ್ಲರನ್ನು ಕರೆದು ಒಂದು ಮೀಟಿಂಗ್ ಮಾಡ್ತೀವಿ ಅಂದ್ರು ನಮ್ಮ ಮಾನ್ಯ ಎಂಪಿ ಅವರು ಇವತ್ತಿನ ತನಕ ಈ ಹೆಣ ಬಿದ್ದಿದೆ ಇವತ್ತಿನ ತನಕ ಕಂಡ್ರೆಯವರು ಬರ್ಲಿಲ್ಲ ಯಾರು ಬರ್ಲಿಲ್ಲ ಇವತ್ತು ಹುಷಾರಿಲ್ವಂತೆ ಅದು ಇದು ಅಂತಾರೆ ಇವರು ಹಿಂಗೆ ನಿಂತಿದ್ರು ಅಣ್ಣ ಅವತ್ತು ನೀವು ಜಾಗಕ್ಕೆ ಬಂದೋಗಿದ್ರಿ ಆಯ್ತಾ ಇವರು ಬಂದು ಹಿಂಗೆ ನಿಂತಿದ್ರು ಮತ್ತೆ ಇನ್ನೊಂದು ಹೆಣ ಬೀಳುತ್ತೆ ಅವತ್ತು ಬಂದು ನಾವು ಹಿಂಗೆ ನ್ಯಾಯ ಬೇಕು ಅಂತೀವಿ ದಫಾನ್ ಆಗೋದಷ್ಟೇ ಇವ್ರು ಕಾಯೋದು ದಫಾನ್ ಆದಷ್ಟೇ ಎಲ್ಲ ಅವ್ರವ್ರ ಪಾಡಿಗೆ ಅವ್ರು ಹೋಗ್ತಾರೆ ಅವ್ರಿಗೆ ನಾನು ಅಟ್ಲೀಸ್ಟ್ ಹೇಳಿದ್ದೀನಿ ಈಗ ಎತ್ತೂರಹಳ್ಳಿ ಇವ್ರದ್ದು 2.5 ವರ್ಷ ಆಗಿದೆ ರೋಡ್ ಕೆಲಸ ಅಲ್ಲಿ ಅಟ್ಲೀಸ್ಟ್ ಜನಗಳಿಗೆ ಓಡಾಡೋಕ್ಕೆ ಪರಿಸ್ಥಿತಿ ಅಟ್ಲೀಸ್ಟ್ ಪರ್ಮಿಷನ್ ಕೊಡಿದ್ರೆ ಇನ್ನೂ 2 ವರ್ಷ ನಿಮ್ಮ ಎಲ್ಲ ಇಲಾಖೆಗಳು ಇದೇ ಥರ ಮಾಡ್ತಾರೆ ನಮ್ಮ ಜನಗಳ ಸಾಕು ಯಾರು ನ್ಯಾಯ ಕೊಡ್ತಾರೆ ಎಲ್ಲ ನಿಮ್ಮ ಕಾನೂನು ಹೇಳ್ತೀರಿ ಇದಕ್ಕೇನು ಕಾನೂನು ಇಲ್ವಾ ಹಂಗಾರೆ ಪಾಪ ಬೆಳಗ್ಗೆ ಅವ್ರು ಮುಗ್ದ ರೈತರು ಪಾಪ ತೋಟಕ್ಕೆ ಹೋಗಿ ಅವ್ರು ಹೊಲಗದ್ದೆಗೆ ಹೋಗ್ಲೇಬೇಕಲ್ಲ ಏನು ಮಾಡ್ಬೇಕು ಹೇಳಿ ಆಮೇಲೆ 100 ಕಿಲೋಮೀಟರ್ ಸುತ್ತಲೆಲ್ಲೂ ರಿಸರ್ವ್ ಫಾರೆಸ್ಟ್ ಇಲ್ಲ ಆನೆ ಸಾಕಕ್ಕಿಲ್ಲ ನಮಗೆ ಬೆಳಗೋಡು ಹೋಗ್ಲಿ ಇಡುವಳಿ ಪೂರಾ ಇಡುವಳಿ ಜಾಗ ಇಲ್ಲಿ ಆನೆ ಸಾಕೋದು ಜಾಗನ ಇದು ನೋಡೋಣ ಹೇಳಿ ಅಲ್ಲಿ ರಿಸರ್ವ್ ಫಾರೆಸ್ಟ್ ಇಂದ ಕಾಡಂಚಾದ್ರೆ ಹೌದು ಕಾಡಂಚಿಂದ ಇದೀವಿ ನಾವು ಬರ್ತವೆ ಅಂತ ನಾವು ಒಪ್ಕೊಳ್ಳೋಣ ಕಾಡಂಚ್ ಜಾಗನ ಇದು ಮತ್ತೆ ನೋಡ್ರಿ ಈ ಭಾಗದಲ್ಲಿ ಸುಮ್ಮನೆ ಅನಾವಶ್ಯಕವಾಗಿ ನಾನು ಆಲ್ರೆಡಿ ನಿಮ್ಮ ಹತ್ರ ಕೂಡ ಮಾತಾಡಿದ್ದೀನಿ ಮನೇನು ಕೂಡ ಮಾತಾಡಿದ್ದೀನಿ ಕುಡಿಯೋ ನೀರಿಂದ ಹಿಡಿದು ಬೋರ್ವೆಲ್ ತೋಡೋದ್ರಿಂದ ಹಿಡಿದು ಯಾರು ಒಂದು ಸಣ್ಣ ಕೆಲಸ ಮಾಡಿ ಒಂದು ಸಣ್ಣ ಶೀಟ್ ಹಾಕೊಳಕ್ಕೆ ಅವ್ರ ಮೇಲೆ ಕೇಸ್ ಮಾಡ್ತೀನಿ ಅವರು ಪಾಪ ಅರ್ಜುನ ನಾನೇನ ಈಗ ನಮ್ಮ ಊರವರು
ಈ ಜಾಗದಲ್ಲಿ ದಫನ್ ಮಾಡಬೇಕು ಅಂತ ನಾವು ಹೇಳಿದಕ್ಕೆ ನಮ್ಮ ಮೇಲೆ ಕೇಸ್ ಮಾಡ್ತಕ್ಕಂಥದ್ದು ಇವೆಲ್ಲ ಏನಿದು? ನೀವು ಇಲ್ಲಿ ಲೋಕಲ್ ಜನಗಳ ಈ ರೀತಿ ಮಾಡ್ಕೊಂಡು ಯಾವ ರೀತಿ ಮಾಡಬೇಕು ಅವ್ರ ಮೇಲೆ ಕೇಸ್ ಮಾಡೋದಾಯ್ತು. ಮತ್ತೆ ನೀವು ಅಷ್ಟೇ 2-3 ಬಾರಿ ಫೋನ್ ಮಾಡಬೇಕು. ನಿಮ್ಮ ಡಿ ಸಿ ಅವ್ರು ಹೇಳಿ, ನಿಮ್ಮ ಮಿನಿಸ್ಟರ್ಗೆ ಫೋನ್ ಮಾಡಬೇಕು. ಬಟ್ ನೀವು ಬೆಳಗ್ಗೆ ಫೋನ್ ಮಾಡಿದ್ರೆ ಸಂಜೆ ಫೋನ್ ಮಾಡಿ ಈ ಟೈಮ್ಸ್ ಇಲ್ಲಿ ಜಿಲ್ಲಾಧಿಕಾರಿಗಳಿಗಿಂತ ಬಿಸಿ. ಜಿಲ್ಲಾಧಿಕಾರಿಗಳಿಗೆ ಎಂತ ನೋಡಿ, ಒಂದು ನಿಮಿಷ, ಮುಖ್ಯಮಂತ್ರಿ ಮೀಟಿಂಗ್ ಫೋನ್, ಒಬ್ಬ ಶಾಸಕರು 3 ಟೈಮ್ಸ್ ನಾನು ನಿಮಗೆ ಫೋನ್ ಮಾಡ್ತೀನಿ, ಸಂಜೆ ಫೋನ್ ಕೋರ್ಟು. ನಾವು ಏನಾದ್ರು ಎಮರ್ಜೆನ್ಸಿ ಇದ್ದಾಗ ಫೋನ್ ಮಾಡ್ತೀವಿ, ಅರ್ಥ ಮಾಡ್ಕೋಬೇಕು. ನಾವೇನಾದರೂ ಸ್ವಂತ ಕೆಲಸಕ್ಕೆ ನಾವು ಮಾಡ್ತೀವಿ, ಸ್ವಂತ ಕೆಲಸಕ್ಕೆ ನಾನು ಯಾವತ್ತಾರು ಮಾಡಿಲ್ಲ. ಇಲ್ಲ, ಕ್ಷೇತ್ರ ಜನತೆ ಸಮಸ್ಯೆ ಇದೆ ಅಂದಾಗ ನೀವು ಅರ್ಥ ಮಾಡ್ಕೋಬೇಕು. ಸರಿ, ಈಗ ಯಾರು ವಾಪಸ್ ಕರ್ಕೊಬರಲ್ಲ. ನಿಮ್ಗೆ ಇಮ್ಮಿಡಿಯೇಟ್ ಗೊತ್ತಾದ ತಕ್ಷಣ ನಿಮ್ಮ ಇಲಾಖೆಯಿಂದ ಏನು ಮಾಡಬೇಕು ಬಂದು ಮಾಡಬೇಕು ಫಸ್ಟು. ಹಾಂ, ಸಾರ್ವಜನಿಕರಿಗೆ ಎಂತ ದುರಂತ ಅಂದ್ರೆ ಎಷ್ಟು ಪಾಪ ಅಪಾಯಕ್ಕೆ ಬಿದ್ದವ್ರು ಬಿಸಿಲಲ್ಲಿ 11 ಗಂಟೆ ಹೋಯ್ತು. ನಾವು ಪ್ರತಿಭಟನೆ ಮಾಡಿ ಶಾಮಿಯಾನ ಹಾಕ್ಸ್ಬೇಕು ಇವ್ರ ಹತ್ರ. ಆಂಬ್ಯುಲೆನ್ಸ್ ಬೆಳಗ್ಗೆನೆ ಆಂಬ್ಯುಲೆನ್ಸ್ ಇದೆ ನಮ್ಮ ಕಡೆ. ಹತ್ತು ಜನ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇವ್ರ ಜೊತೆ ಎಷ್ಟು ಜನ ಇದ್ರು ಬೆಳಿಗ್ಗೆ? ನೀವಿದ್ರಮ್ಮ? ನಾನು ಎಷ್ಟು ಒಂದೇ ಆನೆ? ಒಂದೇ ಆನೆ. ನಮ್ಮನು ಅಲ್ಲಿ ಇದ್ರವರೆಗೂ ರೋಡ್ ಐತಲ್ಲ, ಆ ರೋಡಲ್ಲಿ ಹೋಯ್ತೀವಿ. ನಮ್ಮ ಮಿಲ್ ಮನೆ ಐತಲ್ಲ, ಅಲ್ಲಿ ಮಿಲ್ ಮನೆ ಅಲ್ಲಿವರೆಗೂ ಓಡಿಸ್ಕೆ ಬಂತು ನಮ್ಮ ಇಬ್ಬರ. ನೀವು ಓಡ್ಬಿಟ್ಟ? ನಾನು ಕೆಳಗಡೆ ಇದ್ದೆ, ಮರೆ ಸಾಲು 2 ಇತ್ತಲ್ಲ, ಅಲ್ಲ. ಬಟ್ ಏನು ಗಾಬರಿ ಮಾಡಿ ಏನು ಇಲ್ಲ, ಸೀದಾ ಬಂದು ಓಡಿಸ್ಕೊಂಡು ಸೀದಾ ಹಿಂಗೆ ಅಡ್ಡ ಬಂದ್ಬಿಡ್ತು. ಈ ಕಡೆಯಿಂದ ಹಿಂಗೆ ಬಂದ್ಬಿಡ್ತು. ಹಿಂಗೆ ಇದ್ರ ಬೆಲ್ಟ್ ಹಾಕಿಲ್ಲ, ಎರಡೇ ಕಲರ್ ಹಾಕಿಲ್ಲ ಸರ್. ಹೊಸದು ಬಂದಿರೋದು ಈ ಬೆಲ್ಟ್ ಬಂದಿಲ್ಲ ಸರ್. ಹೊಸದು ಹಳೆದು ಬರೀಬೇಕು ಮಾಹಿತಿ ಒಂದು ಸೆಕೆಂಡ್ ಅಣ್ಣ, ಒಂದು ನಿಮಿಷ. ಎಲ್ಲಿದ್ದಾರೆ ನೀವು? ಗ್ರೂಪ್ ಒಳಗಿಲ್ವಾ? 8 ಗಂಟೆ ಮಾಹಿತಿ ಹಾಕಿಲ್ಲ. ದೊಡ್ಡ ಮಾತು ಮಾಡ್ಕೊಳ್ತಾರೆ. ಅದು ವಯಸ್ಸು ಕೇಳೋದಿಲ್ಲ, ಊರಲ್ಲಿ ಜನರಿಗೆ ಕೇಳೋದಿಲ್ಲ. ಮರ ಕಡಿದ್ರೆ ಜೀಪ್ ಸಮೇತ ಬಂದು ತಿನ್ಕೋಯ್ತಾರೆ ರೈತರುಗಳನ್ನ ಸೌದಿಗೆ ಅಂತ. ಮನೆ